ಪ್ರಧಾನ ಮಂತ್ರಿ ಯಾರಾಗ್ಬೋದು ಅನ್ನೋದಕ್ಕಿಂತ ಪ್ರಧಾನ ಮಂತ್ರಿ ಆಗೋಕ್ಕೆ ಒಂದು ನಿಯಮ ಇದೆ. ಇವತ್ತು ನಮ್ಮ ದೇಶಕ್ಕೆ ಮೋದಿಯವರೇ ಪ್ರಧಾನಿ ಆದರೆ ಒಳ್ಳೆಯದು ಅಂತ ಕಾರ್ಯಗಳನ್ನು ಈಗ ಮಾಡ್ಬೋದು ಅನ್ನೋ ಆಶಾಭಾವನೆ ಇದೆ. ಸರ್, ಸಪೋಸ್ ಇವಾಗ ರಾಹುಲ್ ಗಾಂಧಿ ಏನಾದ್ರು ಪ್ರಧಾನಮಂತ್ರಿ ಆದರೆ ಅವ್ರು ಏನು ಚೇಂಜಸ್ ತರ್ಬೋದು? ಅವ್ರ ಕುಟುಂಬ ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆನ ಯಾರೂ ಕೂಡ ಮರೆಯೋಕ್ಕಾಗಲ್ಲ. CM ಸಿದ್ದರಾಮಯ್ಯನವರು ಏನಾದರೂ ಪ್ರಧಾನಮಂತ್ರಿ ಆದರೆ ಅವರು ಆಕಾಂಕ್ಷಿನೇ ಅಲ್ಲ, ಸಂವಿಧಾನಕ್ಕೆ ಗೌರವ ಕೊಡುವಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಮೇಡಮ್, ಪ್ರಧಾನ ಮಂತ್ರಿ ಯಾರಾಗ್ಬೋದು ಅನ್ನೋದಕ್ಕಿಂತ ಪ್ರಧಾನ ಮಂತ್ರಿ ಆಗೋಕ್ಕೆ ಒಂದು ನಿಯಮ ಇದೆ ಸಂವಿಧಾನದಲ್ಲಿ. ನೀವು ಯೋಚನೆ ಮಾಡಬೇಕು, ಸಂವಿಧಾನದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ನಿಮಗೂ ಗೊತ್ತಿರಬೇಕು. ಯಾರು 543 ಜನ ಸಂಸದರು ಆಯ್ಕೆ ಆಗ್ತಾರೆ, ಅದರಲ್ಲಿ ಬಹುಮತ ಯಾರಿಗೆ ಬಂದಿರುತ್ತೆ ಅವರು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ನಾಯಕನಾಗಿ ಆಯ್ಕೆ ಮಾಡ್ತಾರೆ. ಆ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಯವರು ಯಾರಿಗೆ ಬಹುಮತ ಇದೆ ಅಲ್ಲಿ ಯಾರು ನಾಯಕನನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರನ್ನು ಪ್ರಧಾನಮಂತ್ರಿ ಅಂತ ಅವರು ಘೋಷಣೆ ಮಾಡ್ತಾರೆ. ಇದು ಸಂವಿಧಾನದಲ್ಲಿರೋ ನಿಯಮ. ಈಗ ನೀವು ಅವ್ರಾಗ್ತಾರಾ ಅವ್ರಾಗ್ತಾರ ಅಂತಂದರೆ ಹೆಂಗೆ ಉತ್ತರ ಹೇಳೋದು? ಒಂದು ನಿಯಮ. ಬಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ಕೇಳ್ಬೋದು, ಯಾರಾಗ್ತಾರೆ, ಯಾರಾದರೆ ಒಳ್ಳೆಯದು, ಯಾರು ಆಗಬೇಕು, ಏನು ಎತ್ತ ಅಂತ. ನನಗೆ ಇರೋ ಮಾಹಿತಿ ಪ್ರಕಾರ ಈ ದೇಶಕ್ಕೆ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಸುಭದ್ರ ಸರ್ಕಾರ ನಡೆಸೋದರಲ್ಲಿ, ರಾಷ್ಟ್ರನ ಸುಭದ್ರವಾಗಿ ಕಾಪಾಡುವಂಥ ಒಂದು ವ್ಯಕ್ತಿತ್ವದಲ್ಲಿ, ಅದು ಈ ಯುಗದಲ್ಲಿ, ಈ ಒಂದು ವೈಜ್ಞಾನಿಕ ಯುಗದಲ್ಲಿ, ಗ್ಲೋಬಲೈಜೇಷನ್ನಲ್ಲಿ ಇವತ್ತು ನಮ್ಮ ದೇಶಕ್ಕೆ ಮೋದಿಯವರೇ ಪ್ರಧಾನಿ ಆದರೆ ಒಳ್ಳೆಯದು ಅನ್ನೋ ಭಾವನೆ ನಂದು ವೈಯಕ್ತಿಕವಾದಂಥ. ಸಪೋಸ್ ಇವಾಗ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆದರೆ ದೇಶಕ್ಕೆ ಏನು ಚೇಂಜಸ್ ತರ್ಬೋದು? ಮೋದಿಯವರು ಪ್ರಧಾನಮಂತ್ರಿ ಆದರೆ ಈಗಾಗಲೇ 10 ವರ್ಷ ಅವರು ಆಗಿದ್ದಾರೆ. ಈ 10 ವರ್ಷದಲ್ಲಿ ಏನು ಮಾಡೋಕ್ಕಾಗಿಲ್ವೋ, ಏನು ಅಭಿವೃದ್ಧಿ ಪಡಿಸೋ ಸಬ್ಜೆಕ್ಟಲ್ಲಾಗಲಿ, ರಕ್ಷಣಾ ವ್ಯವಸ್ಥೆನಲ್ಲಾಗಲಿ, ಆಮೇಲೆ ಆರ್ಥಿಕ ಸದೃಢನ ಕಾಪಾಡೋದಕ್ಕಾಗಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕೋದಕ್ಕೆ ಈಗ ಅವರು ಆ ಹಿಂದೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹಿಂದೆ ಮಾಡದೇ ಇರೋ ಅಭಿವೃದ್ಧಿ ಕಾರ್ಯಗಳನ್ನು ಈಗ ಮಾಡ್ಬೋದು ಅನ್ನೋ ಆಶಾಭಾವನೆ ಇದೆ. ಸರ್, ಸಪೋಸ್ ಇವಾಗ ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ಅವ್ರು ಏನು ಚೇಂಜಸ್ ತರ್ಬೋದು? ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ಅವ್ರು ಏನು ಚೇಂಜಸ್ ತರ್ಬೋದು? ರಾಹುಲ್ ಗಾಂಧಿ ಈಗ ಅವ್ರ ಕುಟುಂಬ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ದೇಶದ ಮೊದಲೇ ಪ್ರಧಾನಮಂತ್ರಿ ಆಗಿದ್ದವರು. 17 ವರ್ಷ ಅವರು ಪ್ರಧಾನಮಂತ್ರಿ ಆಗಿದ್ದರು. 14 ವರ್ಷ ಅವರ ಮಗಳು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಏನು ಸೌಲಭ್ಯಗಳು ಇಲ್ಲದೆ ಇರೋ ಅಂಥ ಸಂದರ್ಭದಲ್ಲಿ ರಸ್ತೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಮನೆ ಇರಲಿಲ್ಲ, ಕಾರ್ಖಾನೆ ಇರಲಿಲ್ಲ, ಉದ್ಯೋಗ ಕೊಡೋಕ್ಕೆ ಅವಕಾಶಗಳೇ ಇರಲಿಲ್ಲ. ಎಲ್ಲ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ವಿ ನಾವು. ಆವಾಗ ಅವರು ಒಂದು ಸುಭದ್ರ ಸರ್ಕಾರ ಬಂದಿದ್ದರಿಂದ ಅದರಲ್ಲೂ ನೆಹರು ಅವ್ರ ಕೊಡುಗೆ ಈ ದೇಶಕ್ಕೆ, ಅವ್ರ ಕುಟುಂಬ ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆನ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಅದು ಶ್ಲಾಘನೀಯವಾದಂಥ ಕೆಲಸ. ಸರ್, ಸಪೋಸ್ ಇವಾಗ ನಮ್ಮ CM ಸಿದ್ದರಾಮಯ್ಯನವರು ಏನಾದರೂ ಪ್ರಧಾನಮಂತ್ರಿ ಆದರೆ ಅವರು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಡ್ಬೋದು? ಅವರು ಆಕಾಂಕ್ಷಿನೇ ಅಲ್ಲ, ಅವರೇ ಹೇಳಿದ್ದಾರೆ. ಅವರು ಪ್ರಧಾನಮಂತ್ರಿ ಆಕಾಂಕ್ಷೆ ಅಂತೂ ಅಲ್ಲವೇ ಅಲ್ಲ, ಆಯ್ತಲ್ವಾ? ಅವರು ಇವತ್ತು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ, ಅವರು ಕೂಡ ಒಂದು ಸಂವಿಧಾನಕ್ಕೆ ಗೌರವ ಕೊಡುವಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಸಂವಿಧಾನ ನಿಯಮಗಳನ್ನು ಕಾಪಾಡ್ಕೊಂಡು ಬಂದಿರುವಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ ಯಾವುದೇ ಜಾತಿ ರಾಜಕಾರಣ ಆಗಲಿ, ಯಾವುದೇ ಈ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅವಕಾಶ ಕೊಡದೇ ಇರೋವಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳಬೇಕಾಗ್ತದೆ.